ನಡೆದಿದೆ. ಧಾರ್ಮಿಕ ಕಾರ್ಯಕ್ರಮ, ವೇದ ಪಾರಾಯಣ ಇತ್ಯಾದಿಗಳು ನಡೆದಿದೆ. ಇವತ್ತು ಪರಮ ಪೂಜ್ಯ ಗುರುಗಳ ಉಪಸ್ಥಿತಿಯಲ್ಲಿ ಈ ಆನಂದ ತೀರ್ಥ ಸಭೆ ನಡೀತಾ ಇದೆ. ಜೊತೆಗೆ ವಾಗೀಶಾಚಾರ್ಯ ಗೋರೆಬಾಳ ಅಂತ ಹೇಳುವವರು ಗಂಗಾವತಿ ವಿದ್ಯಾಪೀಠದ ಅಧ್ಯಾಪಕರು ಕೂಡ ಹೌದು. ವಿದ್ಯಾಪೀಠದಲ್ಲಿ ಸುಧಾಮಂಗಳ ಮುಗಿಸಿ ಅತ್ಯಂತ ದೊಡ್ಡ ವಿದ್ವಾಂಸರು ಹೌದು. ಅವರಿಂದ ಧಾರ್ಮಿಕ ಉಪನ್ಯಾಸ ನಡೀಲಿಕ್ಕಿದೆ. ಪರಮ ಪೂಜ್ಯ ಗುರುಗಳ ಆಶೀರ್ವಚನವೂ ಕೂಡ ನಡೀಲಿಕ್ಕಿದೆ. ಪೂಜ್ಯ ಗುರುಗಳಿಗೆ 12ವರೆಗೆ ಮತ್ತೆ ಬೇರೆ ಕಾರ್ಯಕ್ರಮ ಕೊಡಬೇಕಾಗಿದೆ. ಆದ್ದರಿಂದ ನಾನು ಪಲ್ಲ ಪೂಜೆ ಮುಗಿಸಿಬಿಟ್ಟು ಅವರಿಗೆ ಸಿದ್ಧತೆ ಮಾಡಬೇಕಾಗಿದೆ ಎಂಬ ಕಾರಣಕ್ಕೆ ನಾನು ಮೊದಲು ಮಾತಾಡ್ತಾ ಇದ್ದೇನೆ. ಈಗ ವಾಗೀಶಾಚಾರ್ಯ ಗೋರೆಬಾಳ ಅವರು ಮಾತಾಡಿದ ಮೇಲೆ ಪರಮ ಪೂಜ್ಯ ಗುರುಗಳು ನಮಗೆ ಆಶೀರ್ವಾದ ನೀಡಲಿಕ್ಕಿದ್ದಾರೆ. ಪರಮ ಪೂಜ್ಯ ಗುರುಗಳ ಸದಾನುಗ್ರಹ ನಮ್ಮ ಮೇಲೆ ಇರಲಿ. ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅನೇಕ ಮಂದಿ ಪ್ರಾಯೋಜಕತ್ವವನ್ನು ಒಪ್ಪಿಕೊಂಡಿದ್ದಾರೆ. ಬಾಬಣ್ಣವರು ಎಲ್ಲ ಸಿದ್ಧತೆಗಳನ್ನು ಮಾಡೋದ್ರ ಮೂಲಕ ಯಾವುದೇ ಲೋಪದೋಷ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಯಜ್ಞೇಶಾಚಾರ್ಯರು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಕೂಡ ನೇತೃತ್ವವನ್ನು ಒಪ್ಪಿಕೊಂಡಿದ್ದಾರೆ. ಬೆಳಿಗ್ಗೆ ಅವರದ್ದು ಕಚೇರಿಯೂ ಕೂಡ ಇತ್ತು. ಹೀಗೆ ಎಲ್ಲ ಕಾರ್ಯಕ್ರಮಗಳು ಕೂಡ ಸುಂದರವಾಗಿ ಜರಗಲಿ. ಇದಕ್ಕೆ ಯಾರ್ಯಾರು ಪ್ರಾಯೋಜಕತ್ವವನ್ನು ಕೊಟ್ಟಿದ್ದಾರೋ ಅವರಿಗೂ ಭಗವಂತನ ವಿಶೇಷ ಅನುಗ್ರಹ ಇರಲಿ. ಕರ್ನಾಟಕ ಬ್ಯಾಂಕ್ ಅವರು ಇರ್ಬೋದು, ಶ್ರೀನಿವಾಸ್ ಜೋಗಿ ಅವರು ಇರ್ಬೋದು, ಇನ್ನೂ ಅನೇಕ ಮಂದಿ ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವವನ್ನು ಕೂಡ ಕೊಟ್ಟಿದ್ದಾರೆ. ಅಂತ ಎಲ್ಲರಿಗೂ ಕೂಡ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಮಠದ ಎಲ್ಲ ಪರಿವಾರದವರು ಕೂಡ ಯಾವುದೇ ಅತಿಥಿಗಳಿಗೆ ಯಾವುದೇ ರೀತಿಯಲ್ಲಿ ಲೋಪದೋಷ ಆಗಬಾರದು ಎಂಬ ಕಾರಣಕ್ಕೆ ಇಲ್ಲಿ ಪರಿವೇಶನಾದಿಗಳನ್ನು ಕೂಡ ಸುಸೂತ್ರವಾಗಿ ನಡೆಸಿಕೊಡ್ತಾ ಇದ್ದಾರೆ. ನಮ್ಮ ಕಿರಣಾಚಾರ್ಯರು ಮತ್ತು ನಮ್ಮ ಸಗ್ರಿ ಆನಂದ ತೀರ್ಥಾಚಾರ್ಯರು ಕೂಡ ವಿದ್ವಾಂಸರುಗಳು ಇಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ, ಪೂಜ್ಯ ಗುರುಗಳ ಆಶೀರ್ವಾದವನ್ನು ಬೇಡುತ್ತಾ, ನರಸಿಂಹನ ಪರಮಾನುಗ್ರಹ ನಮಗೆಲ್ಲರಿಗೂ ಇರಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಪೂಜ್ಯ ಗುರುಗಳು ಪಲ್ಲವ ಪೂಜೆಗೆ ತೆರಳಬೇಕಾದದ್ದರಿಂದ ಆಶೀರ್ವಚನ ನೀಡಿ ತೆರಳುತ್ತಾ ಇದ್ದಾರೆ. ಸ್ವಾಮಿಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಸ್ವಾಮಿಗಳು ತಿಳಿಸಿದಂತೆ ವಿದ್ಯಾಪೀಠದಲ್ಲಿ 12 ವರ್ಷಗಳ ಕಾಲ ಅಧ್ಯಯನ ಮಾಡಿ ಪರಮಗುರುಗಳಾದ ವಿಶ್ವೇಶತೀರ್ಥ ಶ್ರೀಪಾದಂಗಳವರಲ್ಲಿ ಸುಧಾಂತ ವೇದಾಂತ ಅಧ್ಯಯನವನ್ನು ಮಾಡಿ ಪರೀಕ್ಷೆಯನ್ನು ಕೊಟ್ಟು ಗಂಗಾವತಿಯಲ್ಲಿ ಅಧ್ಯಾಪಕರಾಗಿ ಕಾರ್ಯವನ್ನು ಸ್ವಾಮಿಗಳ ಆದೇಶಾನುಸಾರವಾಗಿ ಮಾಡ್ತಾ ಇದ್ದಾರೆ. ಅಂಥವರು ಉಪನ್ಯಾಸಕ್ಕಾಗಿ ಇವತ್ತು ನರಸಿಂಹದೇವರ ಅವತಾರದ ಔಚಿತ್ಯ ಎಂಬ ವಿಷಯದ ಬಗ್ಗೆ ಸ್ವಲ್ಪ ಹೊತ್ತು ಮಾತನಾಡುವರಿದ್ದಾರೆ. ಗುರುಗಳು ಶೀಘ್ರವಾಗಿ ತೆರಳಬೇಕಾಗಿದೆ. ಆದ್ದರಿಂದ ಮೊದಲೇ ಭಕ್ತರನ್ನು ಉದ್ದೇಶಿಸಿ ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ನರಸಿಂಹೋಖಿಲಾಜ್ಞಾನಮತಧ್ವಾಂತದಿವಾಕರ ಜಯತ್ಯಮಿತಸಜ್ಞಾನ ಸುಖಶಕ್ತಿಪಯೋನಿಧಿ. ನರಸಿಂಹ ಜಯಂತಿಯ ಪರ್ವಕಾಲ ನರಸಿಂಹದೇವರು ಅವತರಿಸಿದ್ದು ಒಬ್ಬ ಭಕ್ತ ಪ್ರಹ್ಲಾದನ ಉದ್ಧಾರಕ್ಕೆ ಅಂತ ಅನೇಕ ಮಂದಿ ನಂಬಿದವರು ಅಲ್ಲ. ಪ್ರಹ್ಲಾದನನ್ನು ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್ ಅರ್ಜುನನಿಗೆ ಹೇಳಿದ ಮಾತು. ಅರ್ಜುನನೊಬ್ಬನನ್ನು ನಿಮಿತ್ತನನ್ನಾಗಿ ಮಾಡಿಕೊಂಡು ಆತನ ಎಲ್ಲ ಪ್ರಶ್ನೆಗಳು ಉತ್ತರಿಸಿದ್ದು. ಇಂಥಿಂಥ ಪ್ರಶ್ನೆಗಳು, ಆಕ್ಷೇಪಗಳು, ಸಂದೇಹಗಳು ಜಗತ್ತಿನಲ್ಲಿ ಯಾರ್ಯಾರಿಗೆಲ್ಲ ಬರ್ತಾವೆ ಅವೆಲ್ಲರಿಗೂ ಕೂಡ ಉತ್ತರ ನೀಡುವ ನಿಟ್ಟಿನಲ್ಲಿ, ಮಾರ್ಗದರ್ಶನ ಮಾಡುವ ನಿಟ್ಟಿನಲ್ಲಿ ಕೃಷ್ಣ ಅರ್ಜುನನಿಗೇನು ಗೀತೋಪದೇಶವನ್ನು ಮಾಡಿದ ಅದರಂತೆ ನರಸಿಂಹದೇವರ ಅವತಾರ ಒಬ್ಬ ಪ್ರಹ್ಲಾದನಿಗೋಸ್ಕರ, ಪ್ರಹ್ಲಾದನನ್ನು ನಿಮಿತ್ತನನ್ನಾಗಿ ಮಾಡಿಕೊಂಡು ಯಾರ್ಯಾರಿಗೆ ಇಂಥಿಂಥ ಭಯದ ಪ್ರಸಂಗಗಳು, ಆತಂಕಗಳು ಬರ್ತಾವೆ ಅವರೆಲ್ಲರ ಹಿಂದೆ ನಾನಿದ್ದೇನೆ, ನನ್ನನ್ನು ಶರಣು ಹೊಂದಿ ಅನ್ನುವ ಅಭಯವನ್ನು ನೀಡುವುದಕ್ಕೋಸ್ಕರ ಹಿರಣ್ಯಕಶಿಪುವಿನಂತಹ
ಮಂದಿ ಯಾರೆಲ್ಲ ಇದ್ದಾರೆ ಅವರ ಆಕ್ಷೇಪಗಳೆಲ್ಲ ಏನೆಲ್ಲ ಇದ್ದಾವೆ ಆ ಎಲ್ಲ ಆಕ್ಷೇಪಗಳಿಗೆ ಉತ್ತರ ಕೊಡುವ ನಿಟ್ಟಿನಲ್ಲಿ, ಅಂತಹವರನ್ನೆಲ್ಲ ನಿವಾರಿಸುವ ನಿಟ್ಟಿನಲ್ಲಿ ಭಗವಂತನ ಅವತಾರ. ಪ್ರಹ್ಲಾದನಿಗೂ ಹಿರಣ್ಯಕಶಿಪುವಿಗೂ ದೊಡ್ಡ ಸಂವಾದ. ದೇವರು ಎಲ್ಲಿದ್ದಾನೆ? ಕಣ್ಣಿಗೆ ಕಾಣದೇ ಇರತಕ್ಕಂಥ ದೇವರನ್ನು ನಂಬಿಕೊಂಡು ನಾವು ಯಾಕೆ ಇಷ್ಟೆಲ್ಲ ತಪಸ್ಸನ್ನು ಮಾಡಬೇಕು? ದೇವರಿಲ್ಲ. ಇಲ್ವೋ ಇದ್ದಾನೆ. ಯಾರು ದೇವರು? ನಾನೇ ದೇವರು. ಹಿರಣ್ಯಕಶಿಪುವಿನ ಆಕ್ಷೇಪ, ಕ್ವಾಸವು ಮದನ್ಯೋ ಜಗದೀಶ್ವರ, ನನ್ನನ್ನು ಬಿಟ್ಟರೆ ದೇವರೊಂದು ಇನ್ನು ಯಾರಿದ್ದಾನೆ? ನಾನೇ ದೇವರು. ಪ್ರಹ್ಲಾದನ ಮಾತು, ಪ್ರಹ್ಲಾದನ ಸಿದ್ಧಾಂತ ಬೇರೆ. ಸಕಲ ಸಚ್ಛಾಸ್ತ್ರಗಳ ಪ್ರಮೇಯ ಅದು ಪ್ರಹ್ಲಾದನ ಸಿದ್ಧಾಂತ. ನಮ್ಮೆಲ್ಲರಿಗಿಂತಲೂ ಕೂಡ ಭಿನ್ನನಾದ, ನಮ್ಮೆಲ್ಲರ ಒಳಗೆ ನಿಂತುಕೊಂಡು ನಮ್ಮೆಲ್ಲರ ಸಮಸ್ತ ಪ್ರವೃತ್ತಿಗೂ ಪ್ರೇರಕನಾಗಿರುವ, ಬಲ ನೀಡಿರುವ ಭಗವಂತ ಅಂತ ಒಬ್ಬ ಬೇರೆ ಇದ್ದಾನೆ. ಈ ಪ್ರಶ್ನೆ, ಈ ಉತ್ತರ ಉಪನಿಷತ್ ಕಾಲದಲ್ಲೇ ನೋಡ್ತಾ ಇದ್ದೇವೆ ನಾವು. ಉಪನಿಷತ್ತಿನಲ್ಲಿಯೇ ಕಾಣ್ತಾ ಇದ್ದೇವೆ. ಋಷಿಕುಮಾರನೊಬ್ಬ ಬಂದು ತಂದೆ ಬಳಿ ಆಕ್ಷೇಪಿಸ್ತಾ ಇದ್ದಾನೆ. ದೇವರು ಧರ್ಮ ಅಂತ ಹೇಳಿಕೊಂಡು, ಕಣ್ಣಿ ಕಾಣದಿದ್ದ ದೇವರನ್ನು ನಂಬಿಕೊಂಡು ನಾವು ಎಷ್ಟೆಲ್ಲ ವ್ರತ, ಉಪವಾಸ, ನಿಯಮ, ನಿಷ್ಠೆ ಅಂತ ಹೇಳಿಕೊಂಡೆಲ್ಲ ಕಷ್ಟಪಡ್ತಾ ಇದ್ದೇವೆ. ಆ ದೇವರೇ ಕಣ್ಣಿ ಕಾಣ್ತಾ ಇಲ್ಲ. ಅವನ ಹೆಸರಲ್ಲಿ ನಾವು ಯಾಕೆ ಇದ್ದಾನೋ ಇಲ್ಲೋ ಗೊತ್ತಿಲ್ಲ. ಇಲ್ಲದೇ ಇದ್ದರೆ ನಮ್ಮ ಎಲ್ಲ ಪ್ರವೃತ್ತಿಗಳು, ಪ್ರಯತ್ನಗಳು ಎಲ್ಲ ಹಾಳಾಗಿ ಹೋಗ್ತಾ ಇದ್ದಾವೆ. ಯಾಕೆ ಇದನ್ನು ಮಾಡಬೇಕು? ಕಣ್ಣಿಗೆ ಕಾಣ್ತಾ ಇಲ್ಲ, ಆದ್ದರಿಂದಾಗಿ ದೇವರು ಇಲ್ಲ. ಅಪ್ಪ ಅಂದರು, ನೇರ ಉತ್ತರ ಕೊಟ್ಟರೆ ತಿಳಿಯೋದಿಲ್ಲ. ಒಂದು ಪ್ರಯೋಗ ಮಾಡಿಸಿದರು ಮಗುವಿನ ಕೈಯಲ್ಲಿ. ಮಗು ಒಂದು ತಟ್ಟೆ ತುಂಬ ನೀರು ತಗೊಂಬ, ಒಂದು ಮುಷ್ಟಿ ಉಪ್ಪು ತಗೊಂಬ, ಆ ಉಪ್ಪನ್ನು ನೀರಿಗೆ ಹಾಕು. ಋಷಿಕುಮಾರ ಹಾಕಿದಾಗ ಅಪ್ಪ ಅಂದರು, ನೋಡಿ ಇದನ್ನು ನಾಳೆ ತಗೊಂಬ. ಮರುದಿವಸ ಆ ತಟ್ಟೆ ಅಂತಂದಾಗ ಅಪ್ಪ ಹೇಳ್ತಾ ಇದ್ದಾರೆ, ಉಪ್ಪು ಹಾಕಿದ್ದೀಯೋ ಅದಕ್ಕೆ? ಹೌದು, ನನ್ನ ಕೈಯಾರೆ ನಿನ್ನೆ ಹಾಕಿದ್ದೇನೆ. ಹಾಗೆ ನಿನ್ನ ಕೈಯಾರದ ನಮಗೆ ತೆಗೆದು ತೋರಿಸು. ಕೈ ಹಾಕಿದರೆ ಎಲ್ಲಿರತ್ತಲ್ಲಿ ಉಪ್ಪು? ಕೈಗೆ ಸಿಗ್ತಾ ಇಲ್ಲ. ನಿನ್ನೆ ಉಪ್ಪು ಹಾಕಿದ್ದೇನೋ ಹೌದು, ನನ್ನ ಕೈಯಾರೆ ಹಾಕಿದ್ದೇನೆ, ಒಂದು ಮುಷ್ಟಿ ಉಪ್ಪು ಹಾಕಿದ್ದೇನೆ, ಆದರೆ ಇವತ್ತು ಅದರಲ್ಲಿ ಇಲ್ಲ. ಯಾಕಿಲ್ಲ? ಕೈ ಹಾಕಿದರೆ ಸಿಗ್ತಾ ಇಲ್ಲ. ನಿನ್ನೆ ಕೈಗೆ ಸಿಗ್ತಾ ಇತ್ತು, ಇವತ್ತು ಕೈ ಹಾಕಿದರೆ ಕೈಗೆ ಸಿಗ್ತಾ ಇಲ್ಲ. ಕಣ್ಣಿಗೂ ಕಾಣ್ತಾ ಇಲ್ಲ. ಕೈಗೆ ಸಿಗ್ತಾ ಇಲ್ಲ, ಕಣ್ಣಿಗೆ ಕಾಣ್ತಾ ಇಲ್ಲ. ನೀರಲ್ಲಿ ಉಪ್ಪು ಇಲ್ಲ. ಹಾಗಾದರೆ ಆ ನೀರನ್ನು ಸ್ವಲ್ಪ ರುಚಿ ನೋಡು. ಮೇಲ್ಭಾಗದ ನೀರನ್ನು ಕುಡಿದರೆ ನೀರು ಉಪ್ಪುಪ್ಪಾಗಿತ್ತು, ಮಧ್ಯಭಾಗದ ನೀರು ಉಪ್ಪು, ತಳಭಾಗದ ನೀರು ಕೂಡ ಉಪ್ಪೇ ಉಪ್ಪು. ಅಪ್ಪ ಪುನಃ ಕೇಳ್ತಾ ಇದ್ದಾರೆ, ನೀರಲ್ಲಿ ಉಪ್ಪು ಉಂಟೋ ಇಲ್ಲೋ? ಇದೆ. ಅರೆ, ಕೈಗೆ ಸಿಗ್ತಾ ಇಲ್ಲ, ಕಣ್ಣಿಗೆ ಕಾಣ್ತಾ ಇಲ್ಲ, ಉಪ್ಪು ಇದೆ ಅಂತ ಹೇಗೆ ಹೇಳ್ತಿ? ಅಯ್ಯೋ, ಏನು ರುಚಿ ನೋಡಿದರೆ ನೀರು ಉಪ್ಪೇ ಉಪ್ಪು. ಹಾಗಾದರೆ ಉಪ್ಪು ಉಂಟೋ? ಇದೆ. ನಿನ್ನೆ ಇದಕ್ಕಿಂತ ಮೊದಲು ಕೇಳಿದಾಗ ಕೊಟ್ಟ ಉತ್ತರ, ನೀರಲ್ಲಿ ಉಪ್ಪು ಇಲ್ಲ, ಕೈಗೆ ಸಿಗ್ತಾ ಇಲ್ಲ, ಕಣ್ಣಿಗೆ ಕಾಣ್ತಾ ಇಲ್ಲ. ಈಗ ಅದೇ ನೀರಲ್ಲಿ ಉಪ್ಪು ಇದೆ. ಸರಿ, ಇದೆ ಅಂತಂದ್ರೆ ಎಲ್ಲಿದೆ? ಇದೆ ಅಂತಂದರೆ ಆ ನೀರಲ್ಲಿ ಅದು ಉಪ್ಪು ಎಲ್ಲಿದೆ? ಅಯ್ಯೋ, ಎಲ್ಲಿದೆ ಅಂತ ಏನು ಕೇಳೋದು? ಎಲ್ಲಿಲ್ಲ ಅಂತ ಆಕ್ಷೇಪಿಸಬೇಕು. ಯಾಕೆ? ಆ ನೀರಿನ ಕಣ ಕಣ ಕಣದಲ್ಲಿಯೂ ಕೂಡ ಉಪ್ಪು ವ್ಯಾಪಿಸಿಕೊಂಡಿದೆ. ಯಾಕೆ? ತಳಭಾಗದ ನೀರು ತೆಗೆದರೂ ಉಪ್ಪು, ಮಧ್ಯಭಾಗದ ನೀರು ಉಪ್ಪು,
ಮೇಲ್ಭಾಗದ ನೀರು ಕೂಡ ಉಪ್ಪೇ ಉಪ್ಪು. ಹಾಗಾದರೆ ಎಲ್ಲಿದೆ, ಎಲ್ಲಿ ಇಲ್ಲ ಅಂತ ಆಕ್ಷೇಪಿಸಬೇಕು? ಎಲ್ಲಿಲ್ಲ, ಎಲ್ಲ ಕಡೆ ಇದೆ. ನೀರಿನಲ್ಲಿ ಉಪ್ಪು ಎಲ್ಲ ಕಡೆ ಇದೆ, ಕೈಗೆ ಸಿಗ್ತಾ ಇಲ್ಲ, ಕಣ್ಣಿಗೆ ಕಾಣ್ತಾ ಇಲ್ಲ, ಎಲ್ಲ ಕಡೆ ಇದೆ. ಜಡವಾದ ಒಂದು ಸೊತ್ತು, ಅದಕ್ಕೂ ಇಷ್ಟು ಸಾಮರ್ಥ್ಯ ಇದೆ ಅಂತಂದರೆ ಸರ್ವತಂತ್ರ ಸ್ವತಂತ್ರನಾಗಿರತಕ್ಕಂತಹ ದೇವರು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಎಂಬ ಒಂದೇ ಕಾರಣಕ್ಕೋಸ್ಕರ ದೇವರು ಇಲ್ಲ ಅಂತ ಹೇಳಿದರೆ ಎಷ್ಟು ಮೂರ್ಖತನದ ಮಾತು. ಕೈಗೆ ಸಿಗದೆ ಹೋದರೂ ನೀರಲ್ಲಿ ಉಪ್ಪಿದೆ, ಕಣ್ಣಿಗೆ ಕಾಣದೆ ಹೋದರೂ ನೀರಲ್ಲಿ ಉಪ್ಪಿದೆ. ದೇವರು ಮಾತ್ರ ಕಣ್ಣಿಗೆ ಕಾಣ್ತಾ ಇಲ್ಲ, ಅದರಿಂದಾಗಿ ಇಲ್ಲ ಅನ್ನೋದು ಅಷ್ಟೇ ಮೂರ್ಖತನದ ಮಾತಾಗ್ತಾ ಇದೆ. ಎಲ್ಲಿದ್ದಾನೆ ನಿನ್ನ ದೇವರು? ಎಲ್ಲ ಕಡೆ ಇದ್ದಾನೆ. ಹಿರಣ್ಯಕಶಿಪು ಒಂದು ಸಂದರ್ಭದಲ್ಲಿ ಪ್ರಹ್ಲಾದನ ಮೇಲೆ ರೇಗಿ ಬಿದ್ದ. ಇಷ್ಟು ದಿವಸ ಹಿರಣ್ಯಕಶಿಪು ಒಂದು ಗರ್ಜಿಸಿದ ಅಂತಂದರೆ 3 ಲೋಕವು ಕೂಡ ಗಡಗಡನೆ ಕಂಪಿಸ್ತಾ ಇತ್ತು, ಎಲ್ಲರೂ ಭಯ ಬೀಳ್ತಾ ಇದ್ರು. ಈ ಚೋಟುತುದ್ದ ಹುಡುಗ ತನ್ನದೇ ಮಗ ನನ್ನ ಮುಂದೆ ನಿಂತುಕೊಂಡು ನಾನಾಡಿದ ಎಲ್ಲ ಮಾತುಗಳಿಗೂ ಕೂಡ ಎದುರಾಡ್ತಾ ಇದ್ದಾನೆ, ನನ್ನ ಮಾತುಗಳನ್ನು ಆಕ್ಷೇಪಿಸ್ತಾ ಇದ್ದಾನೆ, ಹೊಸದಾದ ಸಿದ್ಧಾಂತವನ್ನು ಮಂಡಿಸ್ತಾ ಇದ್ದಾನೆ. ಹೇಳ್ತಾ ಇದ್ದಾನೆ, ಯಾವ ನಾನು ಒಂದು ಗುಟುರು ಹಾಕಿದೆ ಅಂತಂದರೆ 3 ಲೋಕವು ನಡಗತ್ತೆ, ಅಂಥ ನನ್ನೆದುರು ನಿಂತುಕೊಂಡು ನನಗೇನು ಎದುರಾಡ್ತೀಯಲ್ಲ, ಏನು ನಿನಗೆ ಬಲ? ಪ್ರಹ್ಲಾದರಾಯರು ಹೇಳ್ತಾ ಇದ್ದಾರೆ, ಅಲ್ಲ ನಿನ್ನ ಬಲದ ಮೂಲ ಏನು ಅಂತ ಆಕ್ಷೇಪಿಸ್ತಾ ಇದ್ದಿ ಅಂದ್ರೆ ಅರ್ಥ ಏನು? ನಿನ್ನ ಬಲದ ಮೂಲವೇ ಬೇರೆ, ನನ್ನ ಬಲದ ಮೂಲವೇ ಬೇರೆ ಅಂತ ಅಂದ್ಕೊಂಡಿಯೇನು? ಇಲ್ಲ. ನನಗೂ ನಿನಗೂ ಇತರ ಯಾರಿಗೇ ಆಗಲಿ ಎಲ್ಲರ ಬಲದ ಮೂಲ ಅವನೇ ಇದ್ದಾನೆ, ಅವನೇ ಭಗವಂತ. ತಡೀಲಿಕ್ಕಾಗಿಲ್ಲ. ಈ ತನ್ನ ಮಾತನ್ನು ಆಕ್ಷೇಪಿಸಿದಾಗ ಎಲ್ಲಿದ್ದಾನವನು? ಹಾಗಾದರೆ ಎಲ್ಲ ಕಡೆ ಇದ್ದಾನೆ. ಈ ಗೋಡೆ, ಈ ಕಂಬ ಯಾಕೆ ಇಲ್ಲ? ಒಂದು ವೇಳೆ ಈ ಕಂಬದಲ್ಲಿ ದೇವರು ಇಲ್ಲ ಅನ್ನೋದು ಸತ್ಯ ಅಂತ ಆದದ್ದಾದರೆ ದೇವರು ಎಲ್ಲ ಕಡೆ ಇದ್ದಾನೆ ಅನ್ನೋ ಮಾತು ಸುಳ್ಳಾಗಿ ಬಿಡತ್ತೆ. ಅಣುರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ ಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿವಾ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಕಂಡ ಈ ತನಕ ಕೇಳಿರುವ ಪ್ರಪಂಚಾಂತ, ಪ್ರಮಾಣ ಪ್ರಮಿತವಾದ ಪ್ರಪಂಚಾಂತ ಏನೆಲ್ಲ ಇದೆಯೋ ಅದರ ಒಳ ಹೊರಗೆಲ್ಲ ಆ ಭಗವಂತ ಅನ್ನೋನು ವ್ಯಾಪಿಸಿ ನಿಂತುಕೊಂಡಿದ್ದಾನೆ. ಹಾಗಾದರೆ ಇದ್ರೂ ಹೊರಬರಲಿ ಅಂತ ಹೇಳಿಕೊಂಡು ಆ ಕಂಬಕ್ಕೆ, ಜಡವಾದ ಕಂಬಕ್ಕೆ ಹೊಡೆದರೆ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಅಖಿಲೇಷು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ನನ್ನ ಭಕ್ತನಾಡಿದಂತಹ ಮಾತು ಅದು ಅಕ್ಷರಶಃ ಸತ್ಯ, ಅದರಲ್ಲಿ ಒಂದು ಅಕ್ಷರವೂ ಸುಳ್ಳಿಲ್ಲ ಅನ್ನೋ ಮಾತನ್ನು, ವಿಷಯವನ್ನು ಜಗತ್ತಿನ ಮುಂದೆ ಸತ್ಯಾಂತ ಮಾಡಿ ತೋರಿಸೋದಕ್ಕೋಸ್ಕರ ಯಾರು ನನ್ನನ್ನು ನಂಬಿದ್ದಾರೆ ಅವರನ್ನು ಸರ್ವಾತ್ಮನ ರಕ್ಷಿಸ್ತೇನೆ ಅನ್ನೋ ವಿಷಯವನ್ನು ಸತ್ಯ ಮಾಡೋದಕ್ಕೋಸ್ಕರ ವೇದಗಳ ಅಂದಿರತಕ್ಕಂತಹ ಮಾತು ಏನಿದೆ ಆ ಮಾತು ಅಕ್ಷರಶಃ ಸತ್ಯ ಅನ್ನೋದನ್ನು ಸತ್ಯ ಮಾಡಿಕೊಡೋದಕ್ಕೋಸ್ಕರ ಹಿರಣ್ಯಕಶಿಪು ಕೇಳಿರುವ ಎಲ್ಲ ವರಗಳಿಗೆ ಬ್ರಹ್ಮದೇವರು ಏನು ತಥಾಸ್ತು 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 ತಂದಿದ್ದಾರೆ, ಆ ಎಲ್ಲ ಬ್ರಹ್ಮದೇವರ ಮಾತುಗಳನ್ನು ಕೂಡ ಸತ್ಯ ಮಾಡಿಕೊಡೋದಕ್ಕೋಸ್ಕರ ಆ ಕಡೆ ಮೃಗವೂ ಅಲ್ಲ, ಈ ಕಡೆ ಮಾನವ ರೂಪವೂ ಅಲ್ಲ, ಅಂತಹ ಅತ್ಯದ್ಭುತವಾಗಿರತಕ್ಕಂತಹ ರೂಪವೊಂದನ್ನು ಧಾರಣೆ ಮಾಡಿಕೊಂಡು ಆ ಸ್ತಂಭದಿಂದ ಹೊರಬಂದಿದ್ದಾರೆ.
ನಾಸ್ತಿಕವಾದವನ್ನು. ವಾಸವು ಮದನ್ಯೋ ಜಗದೀಶ್ವರ, ನನ್ನನ್ನು ಬಿಟ್ಟರೆ ಇನ್ನು ದೇವರನ್ನೋರು ಯಾರಿದ್ದಾನೆ ಅನ್ನೋ ಆಕ್ಷೇಪಕ್ಕೆ ನೋಡು ನಾನಿದ್ದೇನೆ, ನಿನ್ನನ್ನು ಮೀರಿಸಿದ ದೇವರನ್ನೋನು ನಾನಿದ್ದೇನೋ ನೋಡು ಅಂತ ಹೇಳಿಕೊಂಡು ಆ ಸ್ತಂಭದಿಂದ ಹೊರಬಂದ. ನಾಸ್ತಿಕ್ಯವಾದವನ್ನು ಮೆಟ್ಟಿ ಆಸ್ತಿಕ್ಯವಾದವನ್ನು ಉಳಿಸಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾರು ನನ್ನನ್ನು ನಂಬಿದ್ದಾರೆ ಅವರ ರಕ್ಷಣೆ ನನ್ನ ಜವಾಬ್ದಾರಿ ಅನ್ನೋದನ್ನು ಸತ್ಯ ಮಾಡಿ ಕೊಡೋದಕ್ಕೋಸ್ಕರ, ಆಸ್ತಿಕರಿಗೆ ಆಸ್ತಿಕ ಬುದ್ಧಿಯನ್ನು ದೃಢಪಡಿಸೋದಕ್ಕೋಸ್ಕರ, ನಾಸ್ತಿಕ್ಯವಾದವನ್ನು ನಿರಾಕರಣೆ ಮಾಡೋದಕ್ಕೋಸ್ಕರ ಭಗವಂತ ಅವತಾರ ಮಾಡಿದಂತಹ ನೃಸಿಂಹ ರೂಪದಿಂದ ಅವತಾರ ಮಾಡಿದ ಪುಣ್ಯ ದಿವಸ ಇವತ್ತು. ಸುಬ್ರಹ್ಮಣ್ಯ ಮಠದಲ್ಲಿ ಆ ನರಸಿಂಹದೇವರು ನಿತ್ಯ ಆರಾಧ್ಯರಾಗಿದ್ದಾರೆ. ಅಂತಹ ನರಸಿಂಹದೇವರ ಅನುಗ್ರಹದ ಶ್ರೀರಕ್ಷೆ ನೆರೆದಿರುವ ಸಮಸ್ತ ಸದ್ಭಕ್ತರ ಮೇಲೆ ನಿರಂತರ ಇರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಶ್ರೀಗಳವರು ಸಂಸ್ಥಾನದ ಆಧಿಪತ್ಯವನ್ನು ವಹಿಸಿಕೊಂಡು ಈ ಸಂಸ್ಥಾನವನ್ನು ಇನ್ನಿಲ್ಲದ ರೀತಿಯಲ್ಲಿ ಪ್ರತಿ ಸಾರಿ ಬಂದಾಗಲೂ ಕೂಡ ಇಲ್ಲಿ ಹೊಸತನವನ್ನು ನಾವು ಕಾಣ್ತಾ ಇದ್ದೇವೆ. ಆ ರೀತಿಯಲ್ಲಿ ದಿನೇ ದಿನೇ ಸಂಸ್ಥಾನವನ್ನು ಬೆಳೆಸ್ತಾ ಇದ್ದಾರೆ. ಭಗವಂತ ಅವರಿಗೂ ಕೂಡ ಒಳ್ಳೆಯ ಆಯುರಾರೋಗ್ಯ ಭಾಗ್ಯ ಜ್ಞಾನಭಕ್ತಿಯಾದಿಗಳನ್ನು ನೀಡಿ ಹಿತೋಪ್ಯತಿಶಯವಾಗಿರುವಂತಹ ಸೇವೆಯನ್ನು ದೇವರು ತಗೊಂಡು ಸಮಾಜಕ್ಕೂ ಅನುಗ್ರಹಿಸುವಂತಹ ಭಾಗ್ಯವನ್ನು ಕರುಣಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಗುರುಗಳ ಬಳಿ ಸುಧಾಂತ ಅಧ್ಯಯನ ಮಾಡಿ ಗುರುಗಳೇ ನಿರ್ಮಿಸಿರತಕ್ಕಂತಹ ಗಂಗಾವತಿಯಲ್ಲಿ ನಿರ್ಮಿಸಿರತಕ್ಕಂತಹ ಪೂರ್ಣಪ್ರಜ್ಞ ವಿದ್ಯಾಪೀಠದ ಶಾಖಾ ವಿದ್ಯಾಪೀಠ ಅಲ್ಲಿ ಇದ್ದುಕೊಂಡು ಅಧ್ಯಾಪನವನ್ನು ನಡೆಸ್ತಾ ಇರತಕ್ಕಂತಹ ಗೋರೆಬಾಳ ವಾಗೀಶಾಚಾರ್ಯರು ಉಪನ್ಯಾಸ ಮಾಡಲಿಕ್ಕಿದ್ದಾರೆ. ಅವರಿಗೂ ನಮ್ಮ ವ್ಯವಸ್ಥೆಯನ್ನು ಮಾಡ್ತಾ ಇರುವಂತಹ ಕಿರಣಾಚಾರ್ಯರು, ಬಾಬಣ್ಣ ಅವರು ಸಂಸ್ಥೆಯಲ್ಲಿ ಅಹರ್ನಿಶಿ ದುಡಿತಾ ಇರತಕ್ಕಂತಹ ಸಕಲ ಸದ್ಭಕ್ತರಿಗೂ ಪರಿವಾರದವರಿಗೂ ಭಗವದ್ ಅನುಗ್ರಹ ಮತ್ತೊಮ್ಮೆ ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಉಳಿತಾಯ. ಪೂಜ್ಯ ಶ್ರೀಗಳವರು ಭಾಗವತದ ಉಪನಿಷತ್ತಿನ ಸಕಲ ಸಾರವನ್ನು ಕೂಡ ಕೆಲವು ನುಡಿಮುತ್ತುಗಳಿಂದ ಎಲ್ಲ ಭಕ್ತರನ್ನು ಅನುಗ್ರಹ ಮಾಡಿದ್ದಾರೆ. ಪೂಜ್ಯರಾದ ಗುರುಗಳಿಗೆ ಭಕ್ತಿಪೂರ್ವಕ ಶಿರಸಾಷ್ಟಾಂಗವನ್ನು ಸಲ್ಲಿಸ್ತಾ ಗುರುಗಳು